ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮ್ಯಾಥ್ಮ್ಯಾಟ್ಸ್ ಯೂಟ್ಯೂಬ್ ಚಾನಲ್ ವೆ ಲರ್ನಿಂಗ್ ಮ್ಯಾಥ್ ಇಸ್ ಮೇಡ್ ಈಸಿಯರ್. ಈ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 3.1 ನ 4, 5, 6 ಅಂಡ್ 7th ಕ್ವೆಶ್ಚನ್ ನ ಸಾಲ್ವ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಎಕ್ಸಸೈಸ್ 3.1 ನ 4th ಕ್ವೆಶ್ಚನ್ ಈ ತರ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್? ಇಫ್ ಕನ್ಸಿಸ್ಟೆಂಟ್ ಒಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ. ಈಗ ಫಸ್ಟ್ ಕಾಂಬಿನೇಷನ್ ಇದು. ಫಸ್ಟ್ ಅಲ್ಲಿ ಬರೀ ನಾವು ಗ್ರಾಫ್ ಮಾಡಬೇಕಿತ್ತು. ಥರ್ಡ್ ಕ್ವೆಶ್ಚನ್ ಅಲ್ಲಿ ನಾವು ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಫೈಂಡ್ ಮಾಡಬೇಕಿತ್ತು. ಕರೆಕ್ಟಾ? ಕನ್ಸಿಸ್ಟೆಂಟ್ ಇದ್ರೆ ಮಾತ್ರ ಸೊಲ್ಯೂಷನ್ ಗ್ರಾಫಿಕಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾವು ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಚೆಕ್ ಮಾಡಕ್ಕೆ ಲೆಟ್ಸ್ ವೆರಿಫೈ ಲೆಟ್ಸ್ ವೆರಿಫೈ ದ ರೇಷಿಯೋಸ್. ರೇಷಿಯೋಸ್ ನಾನು ಇವಾಗಿಂದ ಡೈರೆಕ್ಟ್ ಆಗಿ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಐ ಹೋಪ್ ಯು ನೋ ಹೌ ಟು ರೈಟ್ ದ ರೇಷಿಯೋಸ್. ಓಕೆ, ಈಗ ಫಸ್ಟ್ A1 ಏನು ಇಲ್ಲ ಅಂದ್ರೆ ಇಟ್ ಇಸ್ 1, ಸೊ 1 ಅಂತ ಬರಿತೀನಿ. A2 ಇಲ್ಲಿದೆ, ಇಟ್ ಇಸ್ 2. ನೆಕ್ಸ್ಟ್ Y1 ಇದೆ, ಏನು ಇಲ್ಲ ಅಂದ್ರೆ 1 ಡಿವೈಡೆಡ್ ಬೈ 2. ನೆಕ್ಸ್ಟ್ ಈ ಕಡೆ 5 ಇದೆ, ಈ ಕಡೆ 10 ಇದೆ. ನಾನು ಶಿಫ್ಟ್ ಮಾಡಿದ್ರೆ -5 ಡಿವೈಡೆಡ್ ಬೈ -10 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 5 1 5 2. ಸೊ ಎಲ್ಲ ಈಕ್ವಲ್ ಇರೋದ್ರಿಂದ ಇಟ್ ಈಸ್ ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ ಅಂತ ಗೊತ್ತಾದ ತಕ್ಷಣ ಏನ್ ಮಾಡಬೇಕು? ಐ ಹ್ಯಾವ್ ಟು ಒಬ್ಟೈನ್ ದ ಸೊಲ್ಯೂಷನ್ ಆಫ್ ದ ಬೋತ್ ಈಕ್ವೇಶನ್ ಯೂಸಿಂಗ್ ಗ್ರಾಫ್ ಆಸ್ ಇಟ್ ಈಸ್. ಫಸ್ಟ್ ನಾನು ಯಾವುದು ಫಸ್ಟ್ ಈಕ್ವೇಶನ್ ಬರ್ಕೋತೀನಿ. x ಪ್ಲಸ್ y ಇಸ್ ಈಕ್ವಲ್ ಟು 5. ನಾನು ಈ ಈಕ್ವೇಶನ್ ನ y ಇಸ್ ಈಕ್ವಲ್ ಟು 5 ಮೈನಸ್ ಎಕ್ಸ್ ಅಂತ ಬರಿತೀನಿ, ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಕನ್ವೀನಿಯನ್ಸ್. ಡೈರೆಕ್ಟ್ ಆಗಿ ನಾನು ಎಕ್ಸ್ ವ್ಯಾಲ್ಯೂ ಹಾಕಿದ್ರೆ y ವ್ಯಾಲ್ಯೂ ಬಂದ್ಬಿಡುತ್ತೆ. ಓಕೆ, ಸೊ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ಏನೇನಾಗುತ್ತೆ ಅಂತ ನೋಡೋಣ. ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ಹಾಕಿದಾಗ ನಮಗೆ ಫಸ್ಟ್ ಏನ್ ಬರುತ್ತೆ? ಎಕ್ಸ್ 0 ಆದ್ರೆ y 5, ಎಕ್ಸ್ 1 ಆದ್ರೆ y 5 ಮೈನಸ್ 1 4, ಎಕ್ಸ್ 2 ಆದ್ರೆ y ಏನಾಗುತ್ತೆ? 5 ಮೈನಸ್ 2 3 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಇದೆ 2x ಪ್ಲಸ್ 2y ಇಸ್ ಈಕ್ವಲ್ ಟು 10. ಡೈರೆಕ್ಟ್ ಆಗಿ ಬರ್ಕೊಂಡು ಕೂಡ ಮಾಡ್ಬೋದು. 2x ಪ್ಲಸ್ 2y ಇಸ್ ಈಕ್ವಲ್ ಟು 10. ಓಕೆ, ಆಸ್ ಇಟ್ ಈಸ್ ಎಕ್ಸ್ ಅಂಡ್ ವೈ ಗೆ ವ್ಯಾಲ್ಯೂಸ್ ಕೊಡ್ತೀನಿ. ಎಕ್ಸ್ ಅಂಡ್ ವೈ ಗೆ ವ್ಯಾಲ್ಯೂಸ್ ಕೊಡ್ತಾ ಇದ್ದಾಗ ನಮಗೆ 3 ಪಾಯಿಂಟ್ ಸಾಕು. ಓಕೆ, ಸಪೋಸ್ ಎಕ್ಸ್ 0 ಅಂತ ತಗೋತೀನಿ ಅನ್ಕೊಳ್ಳಿ. ವೈ ಏನಾಗುತ್ತೆ? ಇದಿಷ್ಟು ಇಲ್ಲ. ಸೊ y 2y ಇಸ್ ಈಕ್ವಲ್ ಟು 10 ಆಗುತ್ತೆ. y ವ್ಯಾಲ್ಯೂ 10 ಡಿವೈಡೆಡ್ ಬೈ 2 ವಿಚ್ ಇಸ್ 5. ಈಗ y 0 ತಗೋತೀನಿ. y 0 ಆದ್ರೆ x ಏನಾಗುತ್ತೆ? ಇದಿಷ್ಟು ಇಲ್ಲ ಅಂತ ಅರ್ಥ. 2x ಇಸ್ ಈಕ್ವಲ್ ಟು 10, ಸೊ x ಇಸ್ ಈಕ್ವಲ್ ಟು 5 ಆಗುತ್ತೆ. ಇದು ಬಿಟ್ಟು ಸುಮ್ಮನೆ ಒಂದಿರ್ಲಿ, ಶಾಸ್ತ್ರಕ್ಕೆ ಒಂದಿರ್ಲಿ. x ವ್ಯಾಲ್ಯೂ 1 ಅಂತ ತಗೋಣ. ಸೊ 1 ತಗೊಂಡಾಗ ಏನಾಗುತ್ತೆ? 2 ಪ್ಲಸ್ 2y ಇಸ್ ಈಕ್ವಲ್ ಟು 10 ಆಗುತ್ತೆ. 2y ಇಸ್ ಈಕ್ವಲ್ ಟು 8 ಆಗುತ್ತೆ. ಸೊ y ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 2, y ಇಸ್ ಈಕ್ವಲ್ ಟು 4 ಆಗುತ್ತೆ. ಈಗ ಇದೇ ಪಾಯಿಂಟ್ಸ್ ನ ಪ್ಲಾಟ್ ಮಾಡೋಣ. ಪ್ಲಾಟ್ ಮಾಡಿದಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಏನ್ ಮಾಡಬೇಕು ಅಂತ. ಓಕೆ, ಸೊ ಫಸ್ಟ್ ನಾನು ಪ್ಲಾಟ್ ಮಾಡಬೇಕಾಗಿರೋ 0,5. ಎಕ್ಸ್ ಕೋಆರ್ಡಿನೇಟ್ 0 ಇದೆ ಅಂದ್ರೆ ಅದು y ಗೆ ಹತ್ರ ಇರಬೇಕು. ಸೊ ದಿಸ್ ಇಸ್ ಯೋರ್ 0,5. ನೆಕ್ಸ್ಟ್ 1,4 ಇಲ್ಲಿ ಬರುತ್ತೆ. ನೆಕ್ಸ್ಟ್ 2,3 ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಇದು ಫಸ್ಟ್ ಈಕ್ವೇಶನ್ ಆಯ್ತು. ಕರೆಕ್ಟಾ? ಸ್ಟ್ರೈಟ್ ಲೈನ್ ಇದೆಯಾ ಇನ್ನ? ಓಕೆ, ಸ್ಟ್ರೈಟ್ ಲೈನ್ ರೆಡಿ ಇದೆ. ಸೊ ಸ್ಟ್ರೈಟ್ ಲೈನ್ ನಾನು ಏನ್ ಮಾಡ್ತೀನಿ? ಸ್ಟ್ರೈಟ್ ಲೈನ್ ಈ 3 ಲೈನ್ ಒಳಗಡೆ ಪಾಸ್ ಮಾಡಕ್ ಟ್ರೈ ಮಾಡ್ತೀನಿ. ಒಂದ್ ಸ್ವಲ್ಪ ಓರಿಯಂಟೇಷನ್ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಇದೇ ತರ ನೆಕ್ಸ್ಟ್. ಅಂಡ್ ಬೈ ದ ವೇ ನಮಗೆ ಯಾವ ತರ ಲೈನ್ ಬರುತ್ತೆ ಅಂತ ಆಲ್ರೆಡಿ ಗೊತ್ತಿದೆ ನಮಗೆ, ಬಿಕಾಸ್ ಎಲ್ಲ ಈಕ್ವಲ್ ಇದೆ. ಸೊ ಈಕ್ವಲ್ ಇದೆ ಅಂದ್ರೆ ಏನರ್ಥ? ವಿಲ್ ಬಿ ಗೆಟಿಂಗ್ ಕೋ ಇನ್ಸಿಡೆಂಟ್ ಲೈನ್. ಡನ್. ನೆಕ್ಸ್ಟ್ ಮಿಕ್ಕಿದ್ 3 ಇದೆ. ಸೊ ಮಿಕ್ಕಿದ್ 3 ಪ್ಲಾಟ್ ಮಾಡೋಣ. ಮಿಕ್ಕಿದ್ 3 ಪ್ಲಾಟ್ ಮಾಡೋದಕ್ಕೆ ಬೇರೆ ಯಾವ್ದಾರ ಕಲರ್ ತಗೊಳ್ಳೋಣ. ನೆಕ್ಸ್ಟ್ ಇರೋದೇನು? 0,5 ಇದೆ ಇಲ್ಲೂನು. ಓಕೆ, ಸೊ ಇಲ್ಲಿ ತಿರ್ಗಾ ರೆಡ್ ಕಲರ್ ಬರುತ್ತೆ 0,5. ನೆಕ್ಸ್ಟ್ ಏನು? 5,0 ವೈ ಕೋಆರ್ಡಿನೇಟ್ 0 ಅಂದ್ರೆ ಅದು ಇಲ್ಲಿ ಇರುತ್ತೆ. 5,0 ಇಲ್ಲಿ ಬರುತ್ತೆ. 1,4 ಇಲ್ಲಿ ಬರುತ್ತೆ. ಓಕೆ, ಈಗ ರೆಡ್ ಪಾಯಿಂಟ್ಸ್ ನ ಮಾತ್ರ ನಾನು ಜಾಯಿನ್ ಮಾಡ್ತೀನಿ ಅಂದ್ರೆ ಏನ್ ಬರುತ್ತೆ? ತಿರ್ಗಾ ಮತ್ತೊಂದ್ಸರಿ ಇದೇ ತರದ ಒಂದು ಲೈನ್ ತಗೊಂತೀನಿ. ಓಕೆ, ಈ ಲೈನ್ ನ ರೆಡ್ ಲೈನ್ಸ್ ಅಲ್ಲಿ ಮಾತ್ರ ಪಾಸ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಈ ಲೈನ್ ಇಲ್ಲೂ ಬರಬೇಕು, ಈ ಪಾಯಿಂಟ್ನು ಟಚ್ ಮಾಡಬೇಕು. ಕರೆಕ್ಟಾ? ಸೊ ಒಂದು ಸ್ವಲ್ಪ ಓರಿಯಂಟೇಷನ್ ಚೇಂಜ್ ಮಾಡಬೇಕು. ಈಗ ಅಬ್ಸರ್ವ್ ಮಾಡಿ, ಆ ಪಾಯಿಂಟ್ ಕರೆಕ್ಟಾಗಿ 3ರಲ್ಲೂ ಪಾಸ್ ಆಗ್ಬೇಕಂದ್ರೆ ಇಟ್ ಈಸ್ ಪಾಸಿಂಗ್ ಥ್ರೂ ದ ಆಕ್ಚುಯಲ್ ಲೈನ್ ಇಟ್ ಸೆಲ್ಫ್. ಕರೆಕ್ಟಾ? ಇದೇ ಲೈನ್ ಎಕ್ಸ್ಟೆಂಡ್ ಮಾಡಿದ್ರೆ ಸೇಮ್ ಬರುತ್ತೆ ನೋಡಿ. ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಕೂತ್ಕೊಂಡಿದೆ ಆ ಲೈನ್ ಮೇಲೆ. ಓಕೆ, ಅಂಡ್ ನಮಗೆ ಇಲ್ಲಿ ಕನ್ಸಿಸ್ಟೆಂಟ್ ಬಂತು. ಈ ತರ ಕಂಡೀಷನ್ ಬಂದಾಗ ಏನ್ ಬರುತ್ತೆ? ಕೋ ಇನ್ಸಿಡೆಂಟ್ ಲೈನ್ಸ್. ಸೊ ಎವ್ರಿ ಪಾಯಿಂಟ್ ಆನ್ ದಿ ಸೊಲ್ಯೂಷನ್, ನೀವು ಯಾವುದೇ ಪಾಯಿಂಟ್ ತಗೊಳ್ಳಿ, ಈ ಒಂದು ಲೈನ್ ಮೇಲೆ ಎವ್ರಿ ಪಾಯಿಂಟ್ ಇಸ್ ಸೊಲ್ಯೂಷನ್. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಪಾಯಿಂಟ್ ನ ಚೂಸ್ ಮಾಡ್ತೀನಿ. ಯಾವುದು? ಈ ಪಾಯಿಂಟ್ ನ ಚೂಸ್ ಮಾಡ್ತೀನಿ. ಈ ಪಾಯಿಂಟ್ ಏನು? ಎಕ್ಸ್ ಕೋಆರ್ಡಿನೇಟ್ ಏನಾಗುತ್ತೆ? ಈ ಪಾಯಿಂಟ್ 4. ವೈ ಕೋಆರ್ಡಿನೇಟ್ ಏನಾಗುತ್ತೆ? 1. ಸೊ 4,1 ಈಸ್ ಅ ಸೊಲ್ಯೂಷನ್. ನೆಕ್ಸ್ಟ್ ಈ ಪಾಯಿಂಟ್ ನ ತಗೋತೀನಿ. ಈ ಪಾಯಿಂಟ್ ಏನಾಗುತ್ತೆ? ಇಟ್ ಇಸ್ 2 ಅಂಡ್ ಈ ಕಡೆ 3 ಇದೆ. ಸೊ 2,3 ಈಸ್ ಅ ಸೊಲ್ಯೂಷನ್.
ಎನಿ ಪಾಯಿಂಟ್ ಆನ್ ದಿಸ್ ಲೈನ್ ಇಸ್ ಅ ಸೊಲ್ಯೂಷನ್. ಸೊ ನಮಗೆ ಎಷ್ಟು ಸೊಲ್ಯೂಷನ್ ಬರುತ್ತೆ? ಇನ್ಫಿನಿಟ್ ಸೊಲ್ಯೂಷನ್ಸ್ ಬರುತ್ತೆ. ಆ ಇನ್ಫಿನಿಟ್ ಅಲ್ಲಿ ಎರಡನ್ನ ನಾನು ಬರ್ದಿದ್ದೀನಿ. ಅರ್ಥ ಆಯ್ತಲ್ವಾ? ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. x minus y is equal to 8, 3x minus 3y is equal to 16. First let's check. ಇಲ್ಲಿ ಏನು ಬರುತ್ತೆ? x minus y minus 8 is equal to 0. ನೆಕ್ಸ್ಟ್ ಕೆಳಗಡೆ 3x minus 3y minus 16 is equal to 0. a1 by a2 ತಗೊಂಡ್ರೆ 1 by 3 is equal to ಇಲ್ಲೇನು ಬರುತ್ತೆ? minus 1 by minus 3 minus y ಇದೆ is equal to minus 8 divided by minus 16. ಮೈನಸ್ ಮೈನಸ್ ಎರಡು ಪ್ಲಸ್ ಆಗುತ್ತೆ, ಇಲ್ಲೂ ಪ್ಲಸ್ ಆಗುತ್ತೆ. ಓಕೆ, ಇಲ್ಲಿ ಏನ್ ಬರ್ತಿದೆ? a1/a2 is equal to b1/b2. ಎರಡು 1/3 ಇದೆ, ಬಟ್ ದೇ ಬೋತ್ ಆರ್ ನಾಟ್ ಈಕ್ವಲ್ ಟು 8/16. ಸೊ 8 1s 8 2s. ಈ ತರ ಕಂಡೀಷನ್ ಬರೋದು ಯಾವಾಗ? a1/a2 is equal to b1/b2, ಬಟ್ ದೇ ಬೋತ್ ಆರ್ ನಾಟ್ ಈಕ್ವಲ್ ಟು c1/c2. ಈ ತರ ಕಂಡೀಷನ್ ಬರೋದು ಯಾವಾಗ? ವೆನ್ ದೇ ಆರ್ ಪ್ಯಾರಲಲ್ ಲೈನ್ಸ್ ಅಂಡ್ ವಿ ನೋ ದಟ್ ದಿಸ್ ಇಸ್ ಇನ್ಕನ್ಸಿಸ್ಟೆಂಟ್. ಸೊ ಇನ್ಕನ್ಸಿಸ್ಟೆಂಟ್ ಅಂದ್ರೆ ನಾವು ಗ್ರಾಫ್ ಮಾಡ್ಬೇಕಾ? ಮಾಡಬೇಕಾಗಿಲ್ಲ. ಕನ್ಸಿಸ್ಟೆಂಟ್ ಇದ್ರೆ ಮಾತ್ರ ಗ್ರಾಫ್ ಮಾಡಿ ಸೊಲ್ಯೂಷನ್ ಫೈಂಡ್ ಮಾಡಬೇಕು. ಸೊ ಇಲ್ಲಿಗೆ ನಿಮ್ಮ ಸೆಕೆಂಡ್ ಕ್ವೆಶ್ಚನ್ ಮುಗೀತು, ಬಿಕಾಸ್ ದೇ ಆರ್ ಇನ್ಕನ್ಸಿಸ್ಟೆಂಟ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. 2x plus y minus 6 is equal to 0. 4x minus 2y minus 4 is equal to 0. ಅವರೇ ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ, ಸೊ ನಮ್ಮ ಕೆಲಸ ಈಸಿ ಆಗುತ್ತೆ. a1 2 by a2 4, b1 1 by b2 minus 2, c1 minus 6 by c2 minus 4. ಮೈನಸ್ ಮೈನಸ್ ಎರಡು ಪ್ಲಸ್ ಆಗುತ್ತೆ. 2 2s 2 3s. ನೆಕ್ಸ್ಟ್ ಇಲ್ಲೇನಾಗುತ್ತೆ? 2 1s 2 2s. ಸೊ ಇವಾಗ ನಮಗೆ ಪ್ರಾಪರ್ ಆಗಿ ಬರಿಬೇಕು ಅಂದ್ರೆ ಏನ್ ಬರುತ್ತೆ? 1/2 ಇಸ್ ಈಕ್ವಲ್ ಟು ಮೈನಸ್ 1/2 ಇಸ್ ಈಕ್ವಲ್ ಟು 2/3 ಬರುತ್ತೆ. ಫಸ್ಟ್ ಎರಡು ಚೆಕ್ ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಏನ್ ಗೊತ್ತಾಗುತ್ತೆ? a1/a2 ಇಸ್ ನಾಟ್ ಈಕ್ವಲ್ ಟು b1/b2. ವಿತ್ ಈ ತರ ಸೊಲ್ಯೂಷನ್ ಇಟ್ ಈಸ್ ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ ಅಂದ್ರೆ ನಮ್ಮ ಕೆಲಸ ಏನ್ ಇವಾಗ? ವಿ ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ದ ಪಾಯಿಂಟ್ಸ್ ನ ಫೈಂಡ್ ಮಾಡಬೇಕು ಗ್ರಾಫ್ ಮಾಡೋದಕ್ಕೆ. ಓಕೆ, ಸೊ ಫಸ್ಟ್ ಈಕ್ವೇಶನ್ ಇಲ್ಲಿ ಬರ್ಕೋತೀನಿ. 2x plus y is equal to 6 ಅಂತ ಬರ್ಕೋತೀನಿ. x y ಮೂರು ವ್ಯಾಲ್ಯೂ ಫೈಂಡ್ ಮಾಡ್ತೀನಿ. ಎರಡು ವ್ಯಾಲ್ಯೂನೇ ಸಾಕು, ಬಟ್ ಎನಿವೆ ಇನ್ನೊಂದು ಪಾಯಿಂಟ್ ಇಂದ ಏನು ಎಕ್ಸ್ಟ್ರಾ ಕಡಿಮೆ ಆಗಲ್ಲ. ಸೊ ಐ ವಿಲ್ ಜಸ್ಟ್ ಫೈಂಡ್ ಫಾರ್ 3 ಪಾಯಿಂಟ್ಸ್. ಓಕೆ, x ವ್ಯಾಲ್ಯೂ 0 ತಗೋತೀನಿ. y ಏನಾಗುತ್ತೆ ಅವಾಗ? y 6 ಆಗುತ್ತೆ. y ವ್ಯಾಲ್ಯೂ 0 ತಾನೆ, ಅವಾಗ ಏನಾಗುತ್ತೆ? x ವ್ಯಾಲ್ಯೂ ಇದು 0 ಆದ್ರೆ 2x is equal to 6 ಆಗುತ್ತೆ. ಸೊ x ವ್ಯಾಲ್ಯೂ 3 ಆಗುತ್ತೆ. x ವ್ಯಾಲ್ಯೂ 1 ತಗೋತೀನಿ ಅವಾಗ. ಓಕೆ, x ವ್ಯಾಲ್ಯೂ 1 ತಗೋತೀನಿ. y ಏನಾಗುತ್ತೆ ಅವಾಗ? 6 ಮೈನಸ್ 2 ವಿಚ್ ಇಸ್ 4 ಆಗುತ್ತೆ. 3 ಪಾಯಿಂಟ್ ಆಯ್ತಲ್ವ ಫಸ್ಟ್ ಈಕ್ವೇಶನ್. ನೆಕ್ಸ್ಟ್ ಈಕ್ವೇಶನ್ ನೋಡೋಣ. 4x ಮೈನಸ್ 2y ಇಸ್ ಈಕ್ವಲ್ ಟು 4 ಅಂತ ತಗೋತೀನಿ. ಓಕೆ, ಆಸ್ ಇಟ್ ಈಸ್ ಎಕ್ಸ್ ವೈ ಕೋಆರ್ಡಿನೇಟ್ಸ್ ಇದೆ. 3 ಪಾಯಿಂಟ್ ನ ಫೈಂಡ್ ಮಾಡಬೇಕು. 3 ಪಾಯಿಂಟ್ ನ ಫೈಂಡ್ ಮಾಡ್ತೀನಿ. ಫಸ್ಟ್ x 0 ತಗೋತೀನಿ. x 0 ಆದ್ರೆ ಇದೇನಾಗುತ್ತೆ? ಮೈನಸ್ 2y ಇಸ್ ಈಕ್ವಲ್, ಇದು ಮಾಡಬೇಕು. ಮೈನಸ್ 2y ಇಸ್ ಈಕ್ವಲ್ ಟು 4 ಆಗುತ್ತೆ. ಸೊ y is equal to minus 4 divided by 2. 2 1s 2 2s. y is equal to minus 2 ಆಗುತ್ತೆ. ನೆಕ್ಸ್ಟ್ y 0 ತಗೊಂಡ್ರೆ x ಏನಾಗುತ್ತೆ? x 1 ಆಗುತ್ತೆ. ನೆಕ್ಸ್ಟ್ ಇನ್ಯಾವ್ದು ತಗೊಳ್ಳೋಣ? x ನ 2 ಅಂತ ತಗೊಂಡ್ರೆ ಏನಾಗುತ್ತೆ? x ನ 2 ಅಂತ ತಗೊಂಡ್ರೆ 8 ಆಗುತ್ತೆ. ಸೊ 8 ಈ ಕಡೆ ಶಿಫ್ಟ್ ಆದಾಗ ಏನಾಗುತ್ತೆ? ವಿ ವಿಲ್ ಗೆಟ್ 4 ಮೈನಸ್ ಅಲ್ಲ 8 ಮೈನಸ್ 2y is equal to 4. ಮೈನಸ್ 2y is equal to 4 minus 8 ಮೈನಸ್ 4. ಮೈನಸ್ ಎರಡು ಕಡೆ ಕ್ಯಾನ್ಸಲ್ ಮಾಡಿದ್ರೆ ಪ್ಲಸ್. ಸೊ y is equal to 2 ಆಗುತ್ತೆ. ಸೊ x 2 ಆದ್ರೆ ಏನಾಗುತ್ತೆ? ನಮ್ಮ ವ್ಯಾಲ್ಯೂ y is equal to 2 ಆಗುತ್ತೆ. ಎರಡನ್ನು ಇವಾಗ ಪ್ಲಾಟ್ ಮಾಡೋಣ. ಲೆಟ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಕೋಆರ್ಡಿನೇಟ್ಸ್ ಬೇಕು ನನಗೆ. 0, 6, 3, 0, 1, 4. x ಕೋಆರ್ಡಿನೇಟ್ 0 ಅದೇ ಅಂದ್ರೆ 0, 6 ಇಲ್ಲಿ ಬರುತ್ತೆ. ನೆಕ್ಸ್ಟ್ 3, 0. 3, 0 ಅಂದ್ರೆ ಇಲ್ಲಿ ಬರುತ್ತೆ. 3, 0. ನೆಕ್ಸ್ಟ್ 1, 4. 1, 4 ಇಲ್ಲಿ ಬರುತ್ತೆ. x is 1, 4 ಇಲ್ಲಿ ಬರುತ್ತೆ. ಓಕೆ, ಸೊ ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಸ್ಟ್ರೈಟ್ ಲೈನ್ ಈ 3 ಪಾಯಿಂಟ್ಸ್ ಅಲ್ಲಿ ಪಾಸ್ ಆಗ್ಬೇಕು. ಆ ತರ ಅದನ್ನ ಅಲೈನ್ ಮಾಡೋಣ. ಓಕೆ, ಸ್ವಲ್ಪ ಓರಿಯೆಂಟೇಷನ್ ಚೇಂಜ್ ಮಾಡ್ಬೇಕಷ್ಟೇನೆ. 100% ಪಾಸ್ ಆಗುತ್ತೆ ಈ ಲೈನ್. ಬರದ್ಮೇಲೆ ಏನ್ ಮಾಡ್ಬೇಕು ನಾವು? ಇದೆಲ್ಲ ಬರದ್ಮೇಲೆ ಅದ್ರ ಪಕ್ಕ ಲೀನಿಯರ್ ಈಕ್ವೇಶನ್ ಗ್ರಾಫ್ ನ ಕೂಡ ಬರೀಬೇಕು, ಈಕ್ವೇಶನ್ ನ ಕೂಡ ಬರೀಬೇಕು ಸ್ಟ್ರೈಟ್ ಲೈನ್ ಹತ್ರ. ಓಕೆ, ಎಸ್, ನೌ ಇಟ್ ಈಸ್ ಪಾಸಿಂಗ್ ಥ್ರೂ ಆಲ್ ದ 3 ಲೈನ್ಸ್. ಓಕೆ, ಸೊ ಈ ಈಕ್ವೇಶನ್ ಲೈನ್ ಏನ್ ಈಕ್ವೇಶನ್ ಇದ್ದಿದ್ದು 2x ಪ್ಲಸ್ ಈ ಈಕ್ವೇಶನ್ ಲೈನ್ ಇದ್ದಿದ್ದೇನು 2x ಪ್ಲಸ್ y is equal to 6. 2x plus y is equal to 6. ಡನ್. ನೆಕ್ಸ್ಟ್
ಇನ್ನ ಸೆಕೆಂಡ್ ಪಾಯಿಂಟ್ ಇದೆ. ಸೊ ಸೆಕೆಂಡ್ ಪಾಯಿಂಟ್ಗೆ ಕಲರ್ ಚೇಂಜ್ ಮಾಡಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನು, 0, -2, 1, 0, 2, 2, 0, -2. ಸೊ -2 ಅಂದ್ರೆ ಇಲ್ಲಿ ಬರುತ್ತೆ, 0, -2 ಇಲ್ಲಿ ಬರುತ್ತೆ, 0, -2. ನೆಕ್ಸ್ಟ್ ಏನಿತ್ತು, 1, 0, 1, 0 ಎಕ್ಸ್ ಕೋಆರ್ಡಿನೇಟ್ ಇದೆ, ವೈ ಕೋಆರ್ಡಿನೇಟ್ 0 ಅಂದ್ರೆ ಇಲ್ಲಿರುತ್ತೆ. ಸೊ 1, 0 ಅಂಡ್ ನೆಕ್ಸ್ಟ್ ಏನ್ ಬಂತು, 2, 2 ಬಂತು. ಓಕೆ, 2, 2 ಡನ್. ಆಸ್ ಯೂಶುವಲ್ ಸ್ಟ್ರೇಟ್ ಲೈನ್ ನಾವು ಇವಾಗ ಆ 3 ಪಾಯಿಂಟ್ಸ್ ಮಧ್ಯ ಪಾಸ್ ಆಗೋ ತರ ಮಾಡಬೇಕು. ಸೊ ಲೆಟ್ಸ್ ಡೂ ಇಟ್ ಹಿಯರ್. ಮೇ ಬಿ ಇವಾಗ ಪಾಸ್ ಆಗ್ಬೋದು. ಓಕೆ, ಸೊ ನೌ ಇಟ್ ಇಸ್ ಪಾಸಿಂಗ್. ಸೊಲ್ಯೂಷನ್ ಬೇಕಲ್ವಾ, 2 ಪಾಯಿಂಟ್ ಎಲ್ಲಿ ಪಾಸ್ ಆಗ್ತಾ ಇದೆಯೋ ದಟ್ ಇಸ್ ಓನ್ಲಿ ಆರ್ ಸೊಲ್ಯೂಷನ್, ಕರೆಕ್ಟ್. ಬಟ್ ಈಗ ನೋಡಿ, ನಾವು ಮಾರ್ಕ್ ಮಾಡುವಾಗೆ ಗೊತ್ತಾಗುತ್ತೆ ನಮ್ಗೆ 2 ಪಾಯಿಂಟ್ ಈ ಪಾಯಿಂಟ್ ಹತ್ರ ಮೀಟ್ ಆಗ್ತಿದೆ. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 2 ಆಗುತ್ತೆ, ವೈ ವ್ಯಾಲ್ಯೂ ಏನಾಗುತ್ತೆ, 2 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಅಂಡ್ ವೈ ಇಸ್ ಈಕ್ವಲ್ ಟು 2 ಇಸ್ ದ ಸೊಲ್ಯೂಷನ್ ಆಫ್ ದೀಸ್ ಈಕ್ವೇಶನ್ಸ್. ಫಿಫ್ತ್ ಕ್ವೆಶ್ಚನ್ ಈ ತರ ಇದೆ. ಹಾಫ್ ದ ಪೆರಿಮೀಟರ್ ಆಫ್ ರೆಕ್ಟಾಂಗ್ಯುಲರ್ ಗಾರ್ಡನ್ whose length is 4 more than its width is 36 meter. Find the dimensions of the garden. ಸೊ ಈಗ ಲೀನಿಯರ್ ಇಕ್ವೇಶನ್ಸ್ ಅನ್ನೋದು ಜಾಮೆಟ್ರಿಗೂ ತರಬಹುದು, ಜಾಮೆಟ್ರಿಗೂ ಸಾಲ್ವ್ ಮಾಡಬಹುದು ಅಂತ ತೋರಿಸೋದಕ್ಕೆ ಈ ಇಕ್ವೇಶನ್ ಬೆಸ್ಟ್ ಎಕ್ಸಾಂಪಲ್. ಓಕೆ, ಏನ್ ಹೇಳ್ತಿದ್ದಾರೆ, ಹಾಫ್ ದ ಪೆರಿಮೀಟರ್ ಮಾತಾಡ್ತಿರೋದು ರೆಕ್ಟಾಂಗಲ್ ಬಗ್ಗೆ, ಕರೆಕ್ಟಾ. ಸೊ ಫಸ್ಟ್ ಒಂದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಬೇಸಿಕ್ ಒಂದು ರಫ್ ಆಗಿ ರೆಕ್ಟಾಂಗಲ್ ಬರ್ಕೋಣ. ಓಕೆ, ರೆಕ್ಟಾಂಗಲ್ದು ಏನೇನಿರುತ್ತೆ, ರೆಕ್ಟಾಂಗಲ್ಗೆ ಒಂದು ಲೆಂತ್ ಇರುತ್ತೆ ಅಂಡ್ ರೆಕ್ಟಾಂಗಲ್ ವಿಲ್ ಬಿ ಹ್ಯಾವಿಂಗ್ ಬ್ರೆತ್, ಕರೆಕ್ಟಾ. ಓಕೆ, ಈಗ ಅವ್ರು ಏನ್ರ ಬಗ್ಗೆ ಮಾತಾಡ್ತಿರೋದು, ಫೈಂಡ್ ದ ಡೈಮೆನ್ಷನ್ಸ್ ಆಫ್ ದ ಗಾರ್ಡನ್. ಫಸ್ಟ್ ವೇರಿಯೇಬಲ್ಸ್ ನ ಅಸೈನ್ ಮಾಡ್ಬೋಣ. ಡೈಮೆನ್ಷನ್ಸ್ ಒಂದು ಲೆಂತ್ ಇದೆ, ಇನ್ನೊಂದು ಬ್ರೆತ್ ಇದೆ. ಲೆಂತ್ ನ ನಾವೇನ್ ಮಾಡ್ಬೇಕೀಗ, ಅನ್ನೋನ್ ಅಲ್ವಾ ಇದು. ಸೊ ಲೆಂತ್ ನ ಎಕ್ಸ್ ಅಂತ ತಗೋತೀನಿ, ಬ್ರೆತ್ ನ ವೈ ಅಂತ ತಗೋತೀನಿ. ಬ್ರೆತ್ ವಿಡ್ತ್ ಎಲ್ಲ ಒಂದೇನೆ. ಓಕೆ, ಡನ್. ಈಗ ನೆಕ್ಸ್ಟ್ ಹಾಫ್ ದ ಪೆರಿಮೀಟರ್. ಸೊ ನಾವು ಫಸ್ಟ್ ಪೆರಿಮೀಟರ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಆಫ್ಟರ್ ದಟ್ ಅವರ್ ವರ್ಕ್ ಬಿಕಮ್ಸ್ ಈಸಿಯರ್. ಪೆರಿಮೀಟರ್ ಅಂದ್ರೆ ಏನು, ಪೆರಿಮೀಟರ್ ಇಸ್ ನಥಿಂಗ್ ಬಟ್ ದ ಬೌಂಡ್ರಿ. ರೆಕ್ಟಾಂಗಲ್ ಅಲ್ಲಿ ಬೌಂಡ್ರಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಪೆರಿಮೀಟರ್ ಇಸ್ ಗಿವನ್ ಬೈ 2 ಇಂಟು ಎಲ್ ಪ್ಲಸ್ ಪಿ. ಸೊ ಈಗ ನಮ್ಮ ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ, ಹಾಫ್ ದ ಪೆರಿಮೀಟರ್ ಆಫ್ ರೆಕ್ಟಾಂಗ್ಯುಲರ್ ಗಾರ್ಡನ್ ಹೂಸ್ ಲೆಂತ್ ಇಸ್ 4 more than its width. ಒಂದೇ ಸೆಂಟೆನ್ಸ್ ಅಲ್ಲಿ 2 ಕಂಡೀಷನ್ ಕೊಟ್ಟಿದ್ದಾರೆ, ಬಟ್ ಅವ್ರು ಮಾತಾಡ್ತಿರೋದಿಲ್ಲ ಯಾವ್ದ್ರ ಬಗ್ಗೆ, ಹಾಫ್ ದ ಪೆರಿಮೀಟರ್. ಓಕೆ, ಸೊ ನಾನು ಏನ್ ಮಾಡ್ತೀನಿ ಈಗ, ಹಾಫ್ ದ ಪೆರಿಮೀಟರ್ ಫಸ್ಟ್ ಕಂಡೀಷನ್ ನ ಬರೀತೀನಿ. ಎಷ್ಟು ಕೊಟ್ಟಿದ್ದಾರೆ ಪೆರಿಮೀಟರ್, ಹಾಫ್ ದ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಗಾರ್ಡನ್ ಈಸ್ 36 meters ಅಂತ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ಬೇಕೀಗ, ಹಾಫ್ ದ ಪೆರಿಮೀಟರ್ ಈಸ್ ನಥಿಂಗ್ ಬಟ್ 2 ಇಂಟು ಎಲ್ ಪ್ಲಸ್ ಬಿ, ಕರೆಕ್ಟಾ. ಸೊ ಇದನ್ನೇನ್ ಮಾಡ್ತೀನಿ, 2 ಇಂಟು ಎಕ್ಸ್ ಪ್ಲಸ್ ವೈ ಅಂತ ಬರೀತೀನಿ. ಓಕೆ, ಸೊ ಪೆರಿಮೀಟರ್ ಏನ್ ಬಂತು ನಂಗೆ, ಪೆರಿಮೀಟರ್ ಈಸ್ ನಥಿಂಗ್ ಬಟ್ 2 ಇಂಟು ಎಕ್ಸ್ ಪ್ಲಸ್ ವೈ ಬಂತು. ಇದಕ್ಕೆ ಬಾಕ್ಸ್ ಹಾಕ್ತೀನಿ. ಓಕೆ, ಇದಾದ್ಮೇಲೆ ಕಂಡೀಷನ್ಗೆ ಹೋಗ್ತೀನಿ. ಕಂಡೀಷನ್ ಏನಿರೋದು, ಹಾಫ್ ದ ಪೆರಿಮೀಟರ್ ಇಸ್ ಈಕ್ವಲ್ ಟು 36. ಪೆರಿಮೀಟರ್ ಏನು, ಈಗ ತಾನೇ ಫೈಂಡ್ ಮಾಡಿದ್ವಿ, ಹಾಫ್ ಇಂಟು 2 ಇಂಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 36. 2 ಕ್ಯಾನ್ಸಲ್ ಮಾಡ್ತೀನಿ. ಸೊ ಫಸ್ಟ್ ಕಂಡೀಷನ್ ಏನ್ ಬರುತ್ತೆ, ಅಥವಾ ಫಸ್ಟ್ ಈಕ್ವೇಶನ್ ಏನ್ ಬರುತ್ತೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 36 ಬರುತ್ತೆ. ದಿಸ್ ಇಸ್ ಯೋರ್ ಫಸ್ಟ್ ಈಕ್ವೇಶನ್. ನೆಕ್ಸ್ಟ್ ಸೆಕೆಂಡ್ ಏನ್ ಹೇಳ್ತಿದ್ದಾರೆ, ಲೆಂತ್ ಈಸ್ 4 more than its width. ಲೆಂತ್ ನ ಏನಂತ ನಾವು ಅಸೈನ್ ಮಾಡಿದ್ವಿ, ಎಕ್ಸ್ ಅಂತ ಅಸೈನ್ ಮಾಡಿದ್ವಿ. ಲೆಂತ್ ಈಸ್ ಅಂದ್ರೆ ಈಕ್ವಲ್ಸ್ ಈಸ್ 4 more than, ಯಾವ್ದೋ ಒಂದು ರೆಫರೆನ್ಸ್ ಪಾಯಿಂಟ್ ತಗೊಂಡಿದ್ದಾರೆ, ಆ ಪಾಯಿಂಟ್ ಗಿಂತ 4 ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಆ ರೆಫರೆನ್ಸ್ ತಗೊಂಡಿರೋದು ಯಾವ ವೇರಿಯೇಬಲ್ಗೆ, ಇಟ್ ಈಸ್ ವಿಡ್ತ್ ಗೆ ಯಾವ ವ್ಯಾಲ್ಯೂ ಅಸೈನ್ ಮಾಡಿದ್ವಿ, ವೈ ಪ್ಲಸ್ 4. ಸೊ ದಿಸ್ ಇಸ್ ಯೋರ್ ಸೆಕೆಂಡ್ ಈಕ್ವೇಶನ್. ಅಥವಾ ನೀವು ಇದನ್ನ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಅಂತ ಬರೀಬಹುದು. ಸೊ ಯು ಹ್ಯಾವ್ ಬೋತ್ ಆಫ್ ಯೋರ್ ಈಕ್ವೇಶನ್ಸ್. ಓಕೆ, ಸೊ ಹೆಂಗ್ ಸಾಲ್ವ್ ಮಾಡ್ತೀರಾ ಇದನ್ನ, ಸಿಂಪಲ್. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 36 ಫಸ್ಟ್ ಇರೋದು, ಇಲ್ಲಿ ಸಾಲ್ವ್ ಮಾಡ್ತೀನಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 36, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಓಕೆ, ಇಲ್ಲಿ ಆಲ್ರೆಡಿ ಪ್ಲಸ್ ವೈ ಮೈನಸ್ ವೈ ಇದೆ, ಎಲಿಮಿನೇಟ್ ಮಾಡಿ. 2x ಇಸ್ ಈಕ್ವಲ್ ಟು 40 ಆಗುತ್ತೆ. therefore x is equal to 20. x 20 ಅಂದ್ರೆ ಯಾವ ವ್ಯಾಲ್ಯೂ ಸಿಕ್ತು ನಿಮ್ಗೆ, x 20 ಅಂದ್ರೆ ಯು ಹ್ಯಾವ್ ಗಾಟ್ ದ ವ್ಯಾಲ್ಯೂ ಆಫ್ ಲೆಂತ್. ನೆಕ್ಸ್ಟ್ y ಹೆಂಗ್ ಫೈಂಡ್ ಮಾಡ್ತೀರಾ, ಎನಿ ಒನ್ ಆಫ್ ದ ಇಕ್ವೇಶನ್ ಅಲ್ಲಿ ನೀವು x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ y ಸಿಗುತ್ತೆ. ಓಕೆ, ನಾನು ಸೆಕೆಂಡ್ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಶನ್ ನಂಬರ್ 2 ಏನ್ ಸಿಗುತ್ತೆ, 20 ಮೈನಸ್ ವೈ ಇಸ್ ಈಕ್ವಲ್ ಟು 4. ವೈ ನ ಈ ಕಡೆ, 4 ನ ಈ ಕಡೆ ಶಿಫ್ಟ್ ಮಾಡಿ. ಸೊ ಏನ್ ಸಿಗುತ್ತೆ ನಿಮ್ಗೆ, 20 ಮೈನಸ್ 4 ಇಸ್ ಈಕ್ವಲ್ ಟು ವೈ. therefore y is equal to 16. ಓಕೆ, ಚೆಕ್ ಮಾಡೋಣ ಈಗ. ಎಕ್ಸ್ ಏನ್ ಬಂತು 20,
y ಏನ್ ಬಂತು 16, ಎರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರಬೇಕು 36, ಎರಡನ್ನು ಆಡ್ ಮಾಡಿದ್ರೆ 36 ಬರ್ತಾ ಇದೆಯಾ, ವಿಚ್ ಮೀನ್ಸ್ ಆರ್ ಆನ್ಸರ್ ಇಸ್ ಕರೆಕ್ಟ್. ಸೊ ಡೈಮೆನ್ಷನ್ಸ್ ಏನಾಗುತ್ತೆ, x ಅಂದ್ರೆ ಲೆಂತ್ ಇಸ್ 20, y ವಿಡ್ತ್ ಇಸ್ 16. ಓಕೆ, ನೆಕ್ಸ್ಟ್ ಕ್ವೆಶನ್ 6th one ಹೋಗೋಣ. 6th one ನೋಡಿ, ಗಿವ್ ದ ಲೀನಿಯರ್ ಇಕ್ವೇಶನ್ 2x plus 3y minus 8 is equal to 0. ಅದನ್ನ ಕೊಟ್ಟಿದ್ದಾರೆ ನಿಮ್ಗೆ ಒಂದು ಇಕ್ವೇಶನ್. Write another linear equation in two variables such that geometrical representation of the pair so formed is intersecting lines. ಈಗ ಸಿಂಪಲ್, ನಿಮಗೊಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಯೂಶಲ್ ಅಭ್ಯಾಸ ಏನಿರೋದು, ನಮಗೆ ಎರಡು ಇಕ್ವೇಶನ್ ಕೊಡ್ತಾರೆ, ಅದು ಇಂಟರ್ಸೆಕ್ಟಿಂಗ್ ಕೋಇನ್ಸಿಡೆಂಟ್ ಪ್ಯಾರಲಲ್ಸ್ ನಾವು ಫೈಂಡ್ ಮಾಡ್ತೀವಿ. ಈಗ ಅವ್ರೇನ್ ಹೇಳ್ತಿದ್ದಾರೆ, ಯು ಗಿವ್ ಮಿ ಒನ್ ಮೋರ್ ಇಕ್ವೇಶನ್, ಐ ಹ್ಯಾವ್ ಗಿವನ್ ಯು ಒನ್ ಇಕ್ವೇಶನ್, ನೀವು ನನಗೆ ಇನ್ನೊಂದು ಇಕ್ವೇಶನ್ ಕೊಡಿ ಸಚ್ ದಟ್ ದೇ ಆರ್ ಇಂಟರ್ಸೆಕ್ಟಿಂಗ್ ಅಥವಾ ಪ್ಯಾರಲಲ್ ಆರ್ ಕೋಇನ್ಸಿಡೆಂಟ್. ಸೊ ನಾನು ಏನ್ ಮಾಡ್ತೀನಿ, ಅಗೇನ್ ಐ ವಿಲ್ ಟೇಕ್ ದ ಹೆಲ್ಪ್ ಆಫ್ ಕೋಎಫಿಷಿಯಂಟ್ಸ್. ನನಗೆ ಆಲ್ರೆಡಿ ಕೋಎಫಿಷಿಯಂಟ್ಸ್ ಗೊತ್ತು ಇಲ್ಲಿ. ಓಕೆ, ಸೊ ಇದನ್ನ A1 ತಗೋತೀನಿ, B1 ತಗೋತೀನಿ, C1 ತಗೋತೀನಿ. ನಾವು ಫೈಂಡ್ ಮಾಡಬೇಕು A2 ಏನು, B2 ಏನು, C2 ಏನು ಅಂತ. ಓಕೆ, ಫಸ್ಟ್ ಕಂಡೀಷನ್ ಬೇಕಾಗಿರೋದು ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಏನಿರುತ್ತೆ, A1 by A2 ವಿಲ್ ನಾಟ್ ಬಿ ಈಕ್ವಲ್ ಟು B1 by B2. ಕರೆಕ್ಟಾ? ಈಗ A1 B1 ವ್ಯಾಲ್ಯೂ ನಮ್ಮ ಹತ್ರ ಇದೆ. ಈಗ A2 B2 ವ್ಯಾಲ್ಯೂ ನೋಡಬೇಕು ಸಚ್ ದಟ್ ದೇ ಬೋತ್ ಆರ್ ನಾಟ್ ಈಕ್ವಲ್. ಓಕೆ, ನಾನೇನ್ ಮಾಡ್ತೀನಿ, 2 ಇದೆ ಇಲ್ಲಿ, 2/5 ಅಂತ ತಗೋತೀನಿ. ಓಕೆ, ಇದು 2/5ಗೆ ಇದು ಈಕ್ವಲ್ ಇರಬಾರ್ದು. ಸೊ ನಾನು ಏನೇ ಮಾಡೋದು, ಈಕ್ವಲ್ ಇಲ್ದಿರೋ ತರ ಬರೀಬೇಕು. ಸೊ 2/5 is equal to 3/7 ಅಂತ ಬರೀತೀನಿ. ಕಾನ್ಸ್ಟೆಂಟ್ ನಿಮ್ಗೆ ಯಾವ್ದು ಬೇಕು ಅದು ತಗೊಳ್ಳಿ, 9 ಅಂತ ಬರೀತೀನಿ. ಓಕೆ, ಸೊ ಈಕ್ವೇಶನ್ ಏನ್ ಬಂತು ನನಗೆ, ಈಕ್ವೇಶನ್ ಬಂದಿದ್ದು 5x plus 7y ಪ್ಲಸ್ ಆರು ಬರೀರಿ, ಮೈನಸ್ ಆರು ಬರೀರಿ, ಡಸಂಟ್ ಮ್ಯಾಟರ್. ಇಲ್ಲಿ ಕಾನ್ಸ್ಟೆಂಟ್ಗೆ -9 is equal to 0. ಸೊ ಈ ಈಕ್ವೇಶನ್ ತಗೊಂಡಾಗ ನೀವು ಈ ಈಕ್ವೇಶನ್ಗೆ ಆಮೇಲೆ ಕೊಟ್ಟಿರೋ ಈಕ್ವೇಶನ್ ಗ್ರಾಫ್ ಮಾಡಿದಾಗ 100% ನಿಮಗೆ ಇಂಟರ್ಸೆಕ್ಟಿಂಗ್ ಲೈನ್ಸೇ ಬರುತ್ತೆ. ಯಾಕೆ, ಬಿಕಾಸ್ A1 by A2 is not equal to B1 by B2. ನೆಕ್ಸ್ಟ್ ನಮಗೆ ಬೇಕಿರೋದು ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಕಂಡೀಷನ್ ಗೊತ್ತಲ್ವಾ, ಕಂಡೀಷನ್ ಏನಿರಬೇಕು, A1 by A2 ಶುಡ್ ಬಿ ಈಕ್ವಲ್ ಟು B1 by B2, ಬಟ್ ಇದೆರಡೂ C1 by C2 ಈಕ್ವಲ್ ಇರಬಾರ್ದು. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ 9 ಅಂತ ತಗೋತೀನಿ, -8/9. ನಾನು ಇಲ್ಲಿ ಇದೆರಡು ರೇಷಿಯೋ ಈಕ್ವಲ್ ಇರೋ ತರ ಬರೀಬೇಕು. ಕರೆಕ್ಟ್. ಸೊ ನಾನು ಏನ್ ಮಾಡ್ತೀನಿ, ಮಲ್ಟಿಪಲ್ಸ್ ಹುಡುಕ್ತೀನಿ. 2/4 ಅಂತ ತಗೋತೀನಿ, 3/6 ಅಂತ ತಗೋತೀನಿ. ಈಗ ಇದೆರಡನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, 1/2 ಬರುತ್ತೆ, 1/2 ಬರುತ್ತೆ. ಕರೆಕ್ಟಾ? ಸೊ A1 by A2 ಈಸ್ ಈಕ್ವಲ್ ಟು B1 by B2, ಬಟ್ ದೇ ಬೋತ್ ಆರ್ ನಾಟ್ ಈಕ್ವಲ್ ಟು C1 by C2. ಸೊ ನಿಮ್ ಲೀನಿಯರ್ ಇಕ್ವೇಶನ್ ಏನಾಗುತ್ತೆ, 4x plus 6y plus 9 is equal to 0. ನಾವು ಬರ್ದಿರೋ ಇಕ್ವೇಶನ್ ತಗೊಂಡು ಈ ಇಕ್ವೇಶನ್ ಜೊತೆ ಕಂಪೇರ್ ಮಾಡಿದಾಗ ನಿಮಗೆ ಪ್ಯಾರಲಲ್ ಲೈನ್ಸ್ ಬರುತ್ತೆ. ಅಂಡ್ ನಾನ್ ಬರೀತಾರೋ ವ್ಯಾಲ್ಯೂಸ್ ತಗೋಬೇಕು ಅಂತ ಏನಿಲ್ಲ, ಯು ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂಸ್, ಕಂಡೀಷನ್ ಶುಡ್ ಬಿ ಸ್ಯಾಟಿಸ್ಫೈಡ್, ದಟ್ಸ್ ಆಲ್. ಓಕೆ, ಸೊ ನಾವು ಮಾಡಿದ್ದೀಗ ಸೆಕೆಂಡ್ ಒನ್. ಓಕೆ, ಇದು ಸೆಕೆಂಡ್ ಒನ್, ಇದು ಸೆಕೆಂಡ್ ಒನ್ ಮಾಡಿದ್ವಿ. ಥರ್ಡ್ ಒನ್ ಏನ್ ಹೇಳ್ತಿದ್ದಾರೆ, ಥರ್ಡ್ ಒನ್ ದೇ ಆರ್ ಟೆಲಿಂಗ್ ದಟ್ ಯು ಹ್ಯಾವ್ ಟು ಡೂ ಕೋಇನ್ಸಿಡೆಂಟ್ ಲೈನ್ಸ್. ಕೋಇನ್ಸಿಡೆಂಟ್ ಅಂದ್ರೆ ಏನು, ಎಲ್ಲ ಈಕ್ವಲ್ ಇರಬೇಕು. ಕರೆಕ್ಟಾ? ಈಗ ನೋಡಿ, ಎರಡು ಈಕ್ವಲ್ ಹೆಂಗ್ ಮಾಡೋದು ಅಂತ ಇಲ್ಲಿ ಫೈಂಡ್ ಮಾಡಿದ್ವಿ. ಕರೆಕ್ಟ್, ಮಲ್ಟಿಪಲ್ಸ್ ಹುಡುಕಿದ್ವಿ ಅಷ್ಟೇ. ಓಕೆ, ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಸರಿ 2/6 ಅಂತ ಬರಿತೀನಿ. 2ಗೂ 6ಗೂ ಏನ್ ಸಂಬಂಧ, ಮಲ್ಟಿಪಲ್ ಆಫ್ 3. ಸೊ 3ಗೆ ಏನ್ ಬರಿತೀನಿ, 9 ಅಂತ ಬರಿತೀನಿ. ಏನ್ ರಿಲೇಷನ್ ಕೊಟ್ಟಿದ್ದೀನೋ ಅದೇ ಇಲ್ಲೂ ಕೊಡ್ಬೇಕು. -8 ಇದೆ, ಸೊ ಇಲ್ಲಿ -24 ಬರಿತೀನಿ. ಈಗ ಸಿಂಪ್ಲಿಫೈ ಮಾಡಿದ್ರೆ ಎಲ್ಲ ಏನ್ ಬರುತ್ತೆ, 2 1s 2 3s 3 1s 3 3s, ಮೈನಸ್ ಎರಡು ಕ್ಯಾನ್ಸಲ್ ಆಗಿ 8 1s 8 3s. ಸೊ ಎಲ್ಲ ಈಕ್ವಲ್ ಆಯ್ತು. ಈಕ್ವೇಶನ್ ಏನ್ ಬರುತ್ತೆ ಈಗ, 6x plus 9y minus 24 is equal to 0. This is your equation. And ಇದು ಒನ್ ಆಫ್ ದ ಚಾಯ್ಸ್. ಬೇಕಾದ್ರೆ ನೀವು 2/10, 3/15, 8/40 ಅದು ತಗೊಂಡ್ರು ಆನ್ಸರ್ ಬರುತ್ತೆ. ಇದು ಒನ್ ಆಫ್ ದ ಸೊಲ್ಯೂಷನ್. ಓಕೆ, ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕಷ್ಟೇ. ನನ್ ಈಸಿ ಪ್ರಾಬ್ಲಮ್ ಇದು. ನೆಕ್ಸ್ಟ್ 7th ಒನ್, ಡ್ರಾ ದ ಗ್ರಾಫ್ಸ್ ಆಫ್ ದ ಇಕ್ವೇಶನ್ x minus y plus 1 is equal to 0, 3x plus 2y minus 12 is equal to 0. Determine the coordinates of vertices of triangle formed by these lines and the x-axis and shade the triangular region. ಓಕೆ, ಸಿಂಪಲ್ ಇದು ನೋಡಿ. ಈಗ ಆಸ್ ಯೂಶುವಲ್ ನಾವು ಗ್ರಾಫ್ ಮಾಡಬೇಕು. ಸೊ ಎರಡು ಈಕ್ವೇಶನ್ ನ ಕನ್ವರ್ಟ್ ಮಾಡಿ ಬರ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ನನಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಬರ್ಕೊಂಡಿದ್ದೀನಿ. ಈಗ ಫಸ್ಟ್ ನಾವು ಇದನ್ನ ಪ್ಲಾಟ್ ಮಾಡಬೇಕು. ಟ್ರಯಾಂಗಲ್ ಸಿಗುತ್ತೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಆ ಟ್ರಯಾಂಗಲ್ ಸಿಕ್ಕಿದಾಗ ವರ್ಟಿಸಸ್ ಇರುತ್ತೆ. ಕರೆಕ್ಟಾ? ಈಗ ಟ್ರಯಾಂಗಲ್ ಸಿಕ್ಕಿದಾಗ ಈ ತರ 3 ವರ್ಟಿಸ್ ಸಿಗುತ್ತೆ ನಮ್ಗೆ. ಆ ಪಾಯಿಂಟ್ ಎಲ್ಲಿ ಎರಡು ಲೈನ್ ಎಲ್ಲಿ ಮೀಟ್ ಆಗುತ್ತೋ ಅದನ್ನ ವರ್ಟಿಸ್ ಅಂತ ಕರೀತಾರೆ. ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನು ಅಂತ ಕೇಳ್ತಿದ್ದಾರೆ. ಓಕೆ, ಡನ್. ಈಗ ಏನ್ ಮಾಡ್ಬೇಕು ನಾವು, ಸಿಂಪಲ್ ಆಸ್ ಯೂಶುವಲ್ ನಮಗೆ ಗ್ರಾಫ್ ಮಾಡಕ್ ಬರುತ್ತೆ. ಎಕ್ಸ್ ಅಂಡ್ ವೈ ಒಂದು 3 ವ್ಯಾಲ್ಯೂಸ್ಗೆ ಗ್ರಾಫ್ ಮಾಡೋಣ. ಗ್ರಾಫ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಏನ್ ಮಾಡ್ಬೇಕು ಅಂತ. ಓಕೆ, ನಾನು ಇಲ್ಲಿ ಕೊಟ್ಟಿರೋದೇ ಬೇರೆ, ಇಲ್ಲಿ ಬರ್ದಿರೋದೇ ಬೇರೆ ನಂಗೆ ಗೊತ್ತು. ವೈ ಡೈರೆಕ್ಟ್ ಆಗಿ ಸಿಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಬರ್ಕೊಂಡಿದ್ದೀನಿ.
ಸೊ ಎಕ್ಸ್ ವ್ಯಾಲ್ಯೂ 0 ಆದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 1 ಆದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 3 ಆದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ 4 ಆಗುತ್ತೆ. 3 ಪಾಯಿಂಟ್ ಸಾಕು. ನೆಕ್ಸ್ಟ್ ಈ ಇಕ್ವೇಶನ್ ಬರೋಣ. ಎಕ್ಸ್ ವೈ ಈ ಇಕ್ವೇಶನ್ ಅಲ್ಲೂ ಅದೇ ತರ 3 ವ್ಯಾಲ್ಯೂಸ್ ಬರೀತೀನಿ. ಓಕೆ, ಫಸ್ಟ್ ಎಕ್ಸ್ 0 ತಗೋತೀನಿ. ಎಕ್ಸ್ 0 ಆದ್ರೆ 2y is equal to 12, ಸೊ y ವ್ಯಾಲ್ಯೂ 6 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ನ 1 ಅಂತ ತಗೊಳ್ಳೋದಾ? ಎಕ್ಸ್ ನ 1 ತಗೊಂಡ್ರೆ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗಲ್ಲ. ಎಕ್ಸ್ ನ 2 ಅಂತ ತಗೋತೀನಿ. ಎಕ್ಸ್ ನ 2 ಅಂತ ತಗೊಂಡ್ರೆ 3 2 6, 12 ಮೈನಸ್ 6 6 ಆಗುತ್ತೆ. ಸೊ y ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ. ನೆಕ್ಸ್ಟ್ y ನ 0 ಮಾಡೋಣ. y 0 ಆದ್ರೆ x ಏನಾಗುತ್ತೆ x 4 ಆಗುತ್ತೆ. ಸೊ ನಮ್ಮ ಪಾಯಿಂಟ್ಸ್ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಇದನ್ನ ಪ್ಲಾಟ್ ಮಾಡಬೇಕು. 0, 1, 1, 2, 3, 4. 0, 1 y ಕೋಆರ್ಡಿನೇಟ್ 0, 1 ಇಲ್ಲಿರುತ್ತೆ. ನೆಕ್ಸ್ಟ್ 1, 2 ಆಮೇಲೆ 3, 4. 1, 2 ಇಲ್ಲಿರುತ್ತೆ. 3, 4 ಎಲ್ಲಿರುತ್ತೆ? ಸಾರಿ, 1, 2 ಇದಲ್ಲ. 1, 2 ಅಲ್ಲ ನಾವು ಮಾರ್ಕ್ ಮಾಡಿದ್ದು. ಓಕೆ, ಸೊ 1, 2 0, 1 ಇಲ್ಲಿ ಅಯ್ಯೋ ಕರೆಕ್ಟ್ ಆಗಿ ಮಾಡಿದ್ವಿ. 1, 2 ನೆಕ್ಸ್ಟ್ 3, 4 ನೆಕ್ಸ್ಟ್ ಏನ್ ತಗೊಂಡ್ವಿ? ಎಕ್ಸ್ 3 ತಗೊಂಡ್ವಾ? ಓಕೆ, ಸೊ 3, 4. ಓಕೆ, ನೋ ಪ್ರಾಬ್ಲಮ್. 3, 4 ಇಲ್ಲಿ ಬರುತ್ತೆ. ಓಕೆ, ಅಂಡ್ ಇದ್ರ ಮಧ್ಯ ಸಪೋಸ್ ನಾನು ಎಕ್ಸ್ ನ 2 ಅಂತ ತಗೊಂಡ್ರೆ 2, 3 ಅದು ಇಲ್ಲೇ ಬರುತ್ತೆ. ಓಕೆ, ಈಗ ಇದ್ರ ಮಧ್ಯ ಒಂದು ಸ್ಟ್ರೈಟ್ ಲೈನ್ ನ ಪಾಸ್ ಮಾಡೋಣ. ಸ್ಟ್ರೈಟ್ ಲೈನ್ ಆಲ್ರೆಡಿ ರೆಡಿ ಇದೆ. ಓರಿಯಂಟೇಶನ್ ಚೇಂಜ್ ಮಾಡಿ ಅದನ್ನ ಪಾಸ್ ಮಾಡಕ್ ಟ್ರೈ ಮಾಡೋಣ. ಓಕೆ, ಈ ಲೈನ್ ಈ 4 ಪಾಯಿಂಟ್ ಮಧ್ಯ ಆ ಸ್ಟ್ರೈಟ್ ಲೈನ್ ಪಾಸ್ ಆಗ್ತಿದೆ. ಓಕೆ, ಡನ್. 4 ಲೈನ್ ಮಧ್ಯ ಪಾಸ್ ಆಗಬೇಕು ಸ್ವಲ್ಪ. ಓಕೆ, ಈಗ ಪಾಸ್ ಆಗ್ತಿದೆ. ಸೊ ಇದು ಯಾವ ಲೈನ್ ಇಕ್ವೇಶನ್? ದಿಸ್ ಇಸ್ ದ ಇಕ್ವೇಶನ್. ದಿಸ್ ಇಸ್ ದ ಲೈನ್ ಫಾರ್ ದ ಇಕ್ವೇಶನ್ ಎಕ್ಸ್ ಮೈನಸ್ ವೈ ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದಕ್ಕೊಂದು ಬಾಕ್ಸ್ ಹಾಕಿ. ನೆಕ್ಸ್ಟ್ ಇನ್ನೂ ಒಂದಿದೆ. ಯಾವುದು? ಇನ್ನೂ ಒಂದು ಕಲರ್ ಚೇಂಜ್ ಮಾಡೋಣ. 0, 6 ನೆಕ್ಸ್ಟ್ ಇರೋದು 0, 6. ಓಕೆ, 2, 3, 4, 0. 0, 6 0, 1 ಅಂದ್ರೆ ಅದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮೇಲೆ ಇತ್ತು. ಸೊ 0, 6 ಇಲ್ಲಿದೆ. 0, 6 ನೆಕ್ಸ್ಟ್ 2, 3 2, 3 ಅಂದ್ರೆ ಇಲ್ಲೇ ಬರುತ್ತೆ. 2, 3 ನೆಕ್ಸ್ಟ್ 2, 3 ಆದ್ಮೇಲೆ ಏನ್ ಬರುತ್ತೆ? 2, 3 ಆದ್ಮೇಲೆ 4, 0. ಓಕೆ, ಸೊ 4, 0 ಇಲ್ಲಿ ಬರುತ್ತೆ. ವೈ ಆಕ್ಸಿಸ್ 0 ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ 0 ಅಂದ್ರೆ ಇಲ್ಲಿ ಇರಬೇಕು. ಓಕೆ, ಈಗ ಇದ್ರ ಮಧ್ಯ ಲೈನ್ ನ ಪಾಸ್ ಮಾಡೋಣ. ಸೇಮ್ ಲೈನ್ ನ ಪಾಸ್ ಮಾಡ್ತೀನಿ. ಓಕೆ, ವಿಚ್ ಶುಡ್ ದ ಸೇಮ್ ಕಲರ್ ಲೈನ್ ಶುಡ್ ಪಾಸ್ ಥ್ರೂ ದಿಸ್ ಆಲ್ಸೋ. ಸೊ ನಾನು ಇದನ್ನ ಪಾಸ್ ಮಾಡಿದಾಗ ಈ ತರ ಬರುತ್ತೆ. ಓಕೆ, ಸೊ ನಮಗೆ ಆಕ್ಚುಲಿ ಒಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ, ಕರೆಕ್ಟಾ? ಈಗ ಟ್ರಯಾಂಗಲ್ದು ಕೋಆರ್ಡಿನೇಟ್ಸ್ ಏನು? ಸಿಂಪಲ್. ಟ್ರಯಾಂಗಲ್ ಎಲ್ಲೆಲ್ಲಿ ಮೀಟ್ ಆಗ್ತಿದೆ ಅಂತ ನೋಡಿ. ಎರಡು ಒಂದು ಇಲ್ಲಿ ಮೀಟ್ ಆಗ್ತಿದೆ. ಸೊ ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನು? ಎಕ್ಸ್ ಕೋಆರ್ಡಿನೇಟ್ 2 ಇದೆ, ವೈ ಕೋಆರ್ಡಿನೇಟ್ ಏನಿದೆ 3 ಇದೆ. ಇದನ್ನ ಎ ಅಂತ ಬರಿತೀನಿ. ಸೊ ದ ಕೋಆರ್ಡಿನೇಟ್ಸ್ ಆರ್ ಎ ಬಿ ಸಿ ಅಂತ ಅನ್ಕೊಂಡ್ರೆ ಎದ್ ಕೋಆರ್ಡಿನೇಟ್ಸ್ ಏನ್ ಬಂತು? ದ ಕೋಆರ್ಡಿನೇಟ್ಸ್ ಆಫ್ ಎ ಆರ್ 2, 3. ನೆಕ್ಸ್ಟ್ ದ ಕೋಆರ್ಡಿನೇಟ್ಸ್ ಆಫ್ ಬಿ. ದ ಕೋಆರ್ಡಿನೇಟ್ಸ್ ಆಫ್ ಬಿ ಇದನ್ನ ಬಿ ಅಂತ ತಗೊಳ್ಳೋಣ. ಓಕೆ, ಸೊ ನೀಟಾಗಿ -1 ಮೇಲೆ ಪಾಸ್ ಆಗ್ತಿದೆ. ಎನಿ ಪಾಯಿಂಟ್ ಲೈಯಿಂಗ್ ಆನ್ ದ ಎಕ್ಸ್ ಆಕ್ಸಿಸ್ ವೈ ಕೋಆರ್ಡಿನೇಟ್ 0 ಇರುತ್ತೆ. ಸೊ ನಾನು ಏನ್ ಬರಿಬೇಕೀಗ? -1, 0. ನೆಕ್ಸ್ಟ್ ಸಿ ಕೋಆರ್ಡಿನೇಟ್ ಏನಿರುತ್ತೆ? ಸಿ ಕೋಆರ್ಡಿನೇಟ್ ನೋಡಿ, ಎನಿ ಪಾಯಿಂಟ್ ಲೈಯಿಂಗ್ ಆನ್ ದ ಎಕ್ಸ್ ಆಕ್ಸಿಸ್ ಇದೆಷ್ಟಿದೆ? ಎಕ್ಸಾಕ್ಟ್ ಆಗಿ 4 ಅಲ್ಲಿ ಪಾಸ್ ಆಗ್ತಿದೆ. ಸೊ 4, 0. ಸೊ 4, 0 ಅಂತ ಬರಿತೀನಿ. ಓಕೆ, ಅಂಡ್ ಶೇಡ್ ಮಾಡಿ ಅಂತ ಕೇಳಿದ್ದಾರೆ, ಕರೆಕ್ಟಾ? ಸೊ ಶೇಡ್ ಮಾಡೋಣ. ಟ್ರಯಾಂಗ್ಯುಲರ್ ರೀಜನ್ ನ ಶೇಡ್ ಮಾಡೋಣ. ಇದೇ ತರ ಶೇಡ್ ಮಾಡಿದ್ರೆ ಆಗೋಯ್ತು. ನೀವು ಇನ್ನೊಂದು ಸ್ವಲ್ಪ ನೀಟಾಗಿ ಮಾಡ್ಬೋದು. ಐ ಥಿಂಕ್ ಯು ಕ್ಯಾನ್ ಡೂ ಇಟ್. ಓಕೆ, ಇದಿಷ್ಟು ಟ್ರಯಾಂಗ್ಯುಲರ್ ರೀಜನ್ ಕೋಆರ್ಡಿನೇಟ್ಸ್ ನ ಬರ್ದಿದ್ದೀವಿ. ಓಕೆ, ಇಷ್ಟೇ ಸಿಂಪಲ್ ಪ್ರಾಬ್ಲಮ್. ಡನ್. ಸೊ ಇಲ್ಲಿಗೆ ನಿಮ್ಮ ಎಕ್ಸಸೈಸ್ 3.1 ಫುಲ್ ಎಕ್ಸಸೈಸ್ ಮುಗಿದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 3.2 ನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ಇದೇ ತರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಪ್ರತಿಯೊಂದು ಸ್ಟೆಪ್ಪು ಅಂದ್ರೆ ಪ್ಲೀಸ್ ಫಾಲೋ, ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಪ್ಲೀಸ್ ಶೇರ್ ಮ್ಯಾಥ್ಮ್ಯಾಟಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಟು ಮೋಸ್ಟ್ ಆಫ್ ದೆಮ್ ಪಾಸಿಬಲ್. ಅಂಡ್ ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.